ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮಂತ್ರಾಲಯದ ಮೂಲ ಬೃಂದಾವನದ ಅಲಂಕಾರದ ದರ್ಶನವನ್ನು ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ. ಇವತ್ತು ಅಲಂಕಾರ ಅಂತೂ ತುಂಬಾ ಸುಂದರವಾಗಿದೆ. ನಾನು ರಾಯರ ವ್ರತ ಮಾಡುವಾಗ ರಾಯರ ಬೃಂದಾವನದ ರಂಗೋಲಿಯನ್ನು ಹಾಕಿ ನಾನು ಪೂಜೆ ಮಾಡ್ತಾ ಇದ್ದೆ. ನಾನು ವಿಡಿಯೋ ಮಾಡಿದಾಗೆಲ್ಲ ಸುಮಾರು ಜನ ಕೇಳ್ತಾ ಇದ್ರು, ರಾಯರ ಬೃಂದಾವನದ ರಂಗೋಲಿಯನ್ನು ಯಾವ ರೀತಿ ಹಾಕೋದು, ನಮಗೂ ತೋರಿಸಿ ವಿಡಿಯೋ ಮಾಡಿ ಅಂತ. ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ಬೃಂದಾವನದ ರಂಗೋಲಿಯನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವಾಗ ಬೃಂದಾವನದ ರಂಗೋಲಿಯನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಈ ಒಂದು ರಂಗೋಲಿಯನ್ನು ಹಾಕಬೇಕು ಅನ್ನೋದಾದರೆ ದೇವ್ರ ಮನೆಯಲ್ಲಿ ಮಾತ್ರ ಹಾಕಬೇಕು. ದೇವ್ರ ಮನೆ ಕಟ್ಟೆ ಮೇಲೆ ಹಾಕ್ಬೋದು, ಇಲ್ಲ ಅಂದರೆ ನೀವು ಮರದ ಮಣೆ ಮೇಲೆ ಕೂಡ ಇದನ್ನು ಹಾಕ್ಬೋದು. ತುಳಿದಾಡೋ ಜಾಗದಲ್ಲೆಲ್ಲ ಇದನ್ನು ಹಾಕಬಾರ್ದು. ದೇವ್ರ ಮನೇಲಿ ಹಾಕಿ ತುಂಬ ಒಳ್ಳೆಯದು. ಹಾಗೆ ಈ ಒಂದು ರಂಗೋಲಿಯನ್ನು ಗುರುವಾರ ಹಾಕಿದ್ರೆ ತುಂಬಾ ಒಳ್ಳೆಯದು. ಗುರುವಾರ ನೀವೇನಾದರೂ ರಾಯರ ವ್ರತ ಮಾಡ್ತಾ ಇದ್ದೀರಾ ಅಂದರೆ ತಪ್ಪದೆ ಈ ಒಂದು ರಂಗೋಲಿಯನ್ನು ಹಾಕಿ, ತುಂಬಾ ಒಳ್ಳೆಯದಾಗತ್ತೆ. ಬೃಂದಾವನ ಅಂದರೆ ರಾಯರ ಸಾನ್ನಿಧ್ಯ ಇರುವಂಥದ್ದು, ಅಂದರೆ ಬೃಂದಾವನದಲ್ಲಿ ರಾಯರಿದ್ದಾರಲ್ವಾ. ಹಾಗಾಗಿ ನೀವು ಈ ಒಂದು ರಂಗೋಲಿಯನ್ನು ಮನೆಯಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ. ಅಷ್ಟು ಒಳ್ಳೆಯದಾಗುತ್ತೆ. ಯಾಕೆಂದರೆ ನಾನು ವ್ರತ ಮಾಡುವಾಗ ಇದನ್ನು ಹಾಕಿದ್ದೀನಿ, ನನಗಂತೂ ಅಷ್ಟು ಒಳ್ಳೆಯದಾಗಿದೆ. ಈ ಒಂದು ರಂಗೋಲಿಯನ್ನು ನನ್ನ ಫ್ರೆಂಡ್ ಒಬ್ಬರು ಮೈಸೂರಲ್ಲಿದ್ದಾರೆ, ಅವರು ಹೇಳ್ಕೊಟ್ಟಿದ್ದು. ಅಂದರೆ ಅವರು ಕೂಡ ಬೃಂದಾವನದ ರಂಗೋಲಿಯನ್ನು ಹಾಕಿ ಪೂಜೆ ಮಾಡ್ತಾಯಿದ್ರು. ಅವ್ರಿಗೆ ಒಳ್ಳೆಯದಾಗಿತ್ತು, ಅವರು ನನಗೆ ಹೇಳ್ಕೊಟ್ರು. ಹಾಗಾಗಿ ನಾನು ವ್ರತ ಮಾಡಿ ನನಗೆ ಒಳ್ಳೆಯದಾಯಿತು. ನಾನು ಇವಾಗ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ರಂಗೋಲಿ ಹಾಕೋದು ತುಂಬಾ ಸುಲಭ. ಹಾಗೆಯೇ ಈ ಒಂದು ರಂಗೋಲಿ ಒಂದೇ ಸಲ ಹಾಕೋದು ಕಷ್ಟ ಆಗ್ಬೋದು. ಒಂದು 2-3 ಸಲ ನೀವು ಪ್ರಾಕ್ಟೀಸ್ ಮಾಡಿ, ಖಂಡಿತ ಬರುತ್ತೆ. ತುಂಬ ಸುಲಭ. ಈ ಗುರುವಾರ ಅಂದರೆ ಜೂನ್ 18ನೇ ತಾರೀಕು ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ಗುರುವಾರ ಈ ಒಂದು ರಂಗೋಲಿಯನ್ನು ಮಿಸ್ ಮಾಡ್ದಲೇ ಹಾಕಿ. ಈ ಒಂದು ರಂಗೋಲಿ ಹಾಕಿದ್ರಂತೂ ನಿಮಗೆ ಗುರುಗಳ ಅನುಗ್ರಹ ಅಷ್ಟು ಸಿಕ್ಕುತ್ತೆ. ನಾವು ಎಷ್ಟು ರಾಯರ ಸ್ಮರಣೆ ಮಾಡ್ತಾ ಈ ಒಂದು ರಂಗೋಲಿಯನ್ನು ಹಾಕ್ತೀವಿ ನೋಡಿ, ಅಷ್ಟು ಮುದ್ದಾಗಿ ಈ ಒಂದು ರಂಗೋಲಿ ಖಂಡಿತವಾಗ್ಲೂ ಬರುತ್ತೆ. ಈ ಗುರುವಾರ ಗುರು ಪುಷ್ಯಾಮೃತ ಯೋಗ ಇದೆ. ಹಾಗಾಗಿ ನಾನು ಮುಂಚೆನೇ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿನ್ನೆ ಅಷ್ಟೇ ಗುರು ಪುಷ್ಯಾಮೃತ ಯೋಗದ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸರಳ ಅನುಸರಣೆಗಳನ್ನು ಮಾಡೋದ್ರಿಂದ ಕೂಡ ರಾಯರ ಅನುಗ್ರಹವನ್ನು ಪಡೆದುಕೋಬೋದು. ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಹಾಗೆಯೇ ಈ ಒಂದು ರಂಗೋಲಿಯನ್ನು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದಲೇ ಗುರುವಾರದ ದಿನ ಹಾಕಿ. ನೀವು ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಪ್ರತಿ ಗುರುವಾರನೂ ಹಾಕ್ಬೋದು. ವ್ರತ ಮಾಡಿದಾಗಲೇ ಹಾಕಬೇಕು ಅಂತೇನಿಲ್ಲ. ಗುರುವಾರನೂ ನೀವು ಈ ಒಂದು ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಅಂದರೆ ನಿಮಗೆ ಬೃಂದಾವನದ ರಂಗೋಲಿ ಹೇಗೆ ಹಾಕೋದು ಅಂತ ಗೊತ್ತಾಗುತ್ತೆ. ರಂಗೋಲಿ ಹಾಕಿ ಹೇಗೆ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ನಾನು ಡಿಟೇಲ್ ಆಗಿ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ.
ರಾಯರ ಬೃಂದಾವನದ ರಂಗೋಲಿ ಯಾವ ರೀತಿ ಹಾಕ್ಬೋದು ಅಂತ ನಿಮ್ಗೂ ಕೂಡ ಈಗ ತೋರಿಸಿದೀನಿ. ತುಂಬಾ ಸರಳ ವಿಧಾನ. ಈಗ ನಾನು ರಂಗೋಲಿ ಎಲ್ಲ ಫಿಲ್ ಮಾಡಿ ಆದ್ಮೇಲೆ ಫೈನಲ್ ಆಗಿ ಬೃಂದಾವನದ ರಂಗೋಲಿ ಹೇಗ್ ಕಾಣಿಸುತ್ತೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಬೇರೆ ಬೇರೆ ತರ ಬೃಂದಾವನದ ರಂಗೋಲಿಯನ್ನ ಹಾಕ್ತಾರೆ. ನನಗೆ ಇದೇ ಈಸಿ ಅನ್ಸುತ್ತೆ, ಹಾಗಾಗಿ ನಾನು ಇದನ್ನೇ ಹಾಕಿರೋದು. ಹಾಗೆ ನೀವು ಬೇಕು ಅಂದ್ರೆ ರಂಗೋಲಿನ ಫಿಲ್ ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಬಿಟ್ರು ನಡೆಯುತ್ತೆ. ರಂಗೋಲೆ ಇನ್ನು ಕಂಪ್ಲೀಟ್ ಆಗಿಲ್ಲ, ನಾನು ಆಮೇಲೆ ನಿಮ್ಗೆ ಫೈನಲ್ ಆಗಿ ತೋರಿಸ್ತೀನಿ. ಇನ್ನೊಂದು ಹೇಳ್ಬೇಕು ಅಂದ್ರೆ, ನೀವು ಗುರುವಾರ ಈ ಒಂದು ರಂಗೋಲಿಯನ್ನ ಹಾಕ್ಬೇಕು ಅಂತ ಹೇಳ್ದೆ. ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆ ಮಾಡ್ಬೇಕು. ರಾಯರ ಬೃಂದಾವನಕ್ಕೆ ನೀವು ಹಳದಿ ಹೂ ಆಗಿರ್ಬೋದು, ಕೆಂಪು ಹೂ ಆಗಿರ್ಬೋದು, ತುಳಸಿಯನ್ನ ಏರಿಸಿ ಪೂಜೆ ಮಾಡಿ. ಹಾಗೆ ನೈವೇದ್ಯವನ್ನ ಅರ್ಪಿಸ್ಬೇಕು. ಕಲ್ಸಕ್ರೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ಸಿಹಿ ನೈವೇದ್ಯ ಆಗಿರ್ಬೋದು, ನಿಮ್ಮ ಮನೇಲಿ ಏನಿರುತ್ತೆ ಅದನ್ನ ನೀವು ನೈವೇದ್ಯವನ್ನ ಸಮರ್ಪಣೆ ಮಾಡ್ಬೋದು. ತುಪ್ಪದ ದೀಪವನ್ನ ಹಚ್ಬೇಕು. ಹಾಗೆ ಆರತಿಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆದಷ್ಟು ನೀವು ತುಳಸಿಯನ್ನ ಸಮರ್ಪಣೆ ಮಾಡುವಂಥದ್ದು, ನೈವೇದ್ಯವನ್ನ ಅರ್ಪಿಸುವಂಥದ್ದು, ತುಪ್ಪದ ದೀಪವನ್ನ ಹಚ್ಚಿ ಮಂತ್ರಗಳನ್ನ ಹೇಳಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಈಗ ನಿಮ್ಗೆ ಫೈನಲಿ ರಾಯರ ಬೃಂದಾವನದ ರಂಗೋಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ನಿಮ್ಗೂ ಕೂಡ ಈಗ ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಂದರವಾಗಿ ಬಂದಿರುವಂತದ್ದು. ನಿಮ್ಗೆ ಹೇಗ್ ಅನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ನಲ್ಲಿ ಕೂಡ ತಿಳಿಸಿ. ಹೂವನ್ನ ನಾನು ಕಡಿಮೆ ಇಟ್ಟಿದ್ದೀನಿ, ಯಾಕೆಂದ್ರೆ ಇದು ರಂಗೋಲಿ ಅಲ್ಲಿ ಬಾಳಿಸೋಗ್ಬಿಡುತ್ತೆ. ಹಾಗಾಗಿ ನಾನು ಇಷ್ಟೇ ಹೂವನ್ನ ಇಟ್ಟು ನಿಮ್ಗೆ ತೋರಿಸಿದೀನಿ. ನೀವು ಪೂಜೆ ಮಾಡುವಾಗ ಬೇಕಾದ್ರೆ ಇನ್ನು ಜಾಸ್ತಿ ಹೂವನ್ನ ಇಟ್ಟು ಪೂಜೆಯನ್ನ ಮಾಡ್ಬೋದು. ಹಾಗೆ ಇನ್ನೊಂದು, ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಇದನ್ನ ಬಟ್ಟೆಯಿಂದ ಒರೆಸಿ ಆ ಒಂದು ರಂಗೋಲಿಯನ್ನ ಕವರ್ ಅಲ್ಲಿ ಹಾಕ್ಬಿಟ್ಟು ಯಾರು ತುಳಿದಾಡ್ದಲೇ ಇರುವಂತಹ ಜಾಗದಲ್ಲಿ ಅದನ್ನ ಹಾಕ್ಬೇಕು. ಇಲ್ಲ ಯಾವ್ದಾದ್ರು ನದಿ ಹರಿಯುವಂತ ಕಡೆ ಹಾಕ್ಬೋದು, ಇಲ್ಲಾಂದ್ರೆ ಮರದ ಕೆಳಗಡೆ ಹಾಕಿ ಎಲ್ಲಂದ್ರೆ ಅಲ್ಲಿ ಆ ಒಂದು ರಂಗೋಲಿಯನ್ನ ಬಿಸಾಕಕ್ ಹೋಗ್ಬಿಡಿ. ದೇವ್ರ ಮನೇಲಿ ನೀವೇನಾದ್ರೂ ಮನೆ ಮೇಲೆ ಈ ಒಂದು ಬೃಂದಾವನದ ರಂಗೋಲಿಯನ್ನ ಹಾಕಿದ್ರಿ ಅಂದ್ರೆ ಪ್ರದಕ್ಷಿಣೆ ಹಾಕಕ್ಕೆ ಜಾಗ ಇದ್ರೆ ನೀವು ಪ್ರದಕ್ಷಿಣೆ ಹಾಕ್ಬೋದು. ಅಕಸ್ಮಾತ್ ಜಾಗ ಇಲ್ಲ ಅಂದ್ರೆ ನೀವು ನಿಂತಲ್ಲೇನೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನ ಮಾಡ್ಬೋದು. ಗುರುವಾರ ಗುರುಪುಷ್ಯಾಮೃತ ಯೋಗ ಇದೆ. ಪ್ರತಿಯೊಬ್ರು ಕೂಡ ತಪ್ಪದೆ ಈ ಒಂದು ಬೃಂದಾವನದ ರಂಗೋಲಿಯನ್ನ ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥ ಏನಿದೆ ಕೇಳ್ಕೊಂಡು ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ನಾನು ಮುಂಚೆನೆ ತಿಳಿಸ್ದೆ ಬೃಂದಾವನದಲ್ಲಿ ರಾಯರ ಸಾನ್ನಿಧ್ಯ ಇದೆ ಅಂತ. ನೀವು ಮನೆಯಲ್ಲಿ ಈ ಒಂದು ಬೃಂದಾವನವನ್ನ ಹಾಕಿದ್ರೆ ರಾಯರು ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಆಶೀರ್ವದಿಸ್ತಾರೆ. ಅಷ್ಟು ಒಳ್ಳೇದಾಗುತ್ತೆ. ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳೆಲ್ಲ ದೂರವಾಗುತ್ತೆ, ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ರಾಯರ ಬೃಂದಾವನದ ರಂಗೋಲಿಯನ್ನ ಭಕ್ತಿಪೂರ್ವಕವಾಗಿ ಹಾಕಿ ಪೂಜೆ ಮಾಡಿ. ರಾಯರ ಆಶೀರ್ವಾದ ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈಗ ಗುರುಪುಷ್ಯಾಮೃತ ಯೋಗ ಇದೆ. ಯಾರು ವ್ರತ ಮಾಡಕ್ಕೆ ಪ್ರಾರಂಭ ಮಾಡೋರಿದ್ರೆ ನೀವು ಈ ಒಂದು ರಂಗೋಲಿಯನ್ನ ಕೂಡ ಹಾಕಿ ಪೂಜೆ ಮಾಡ್ಬೋದು. ಇವತ್ತು ರಾಯರ ಬೃಂದಾವನದ ರಂಗೋಲಿ ಹೇಗ್ ಹಾಕ್ಬೋದು ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಂಡಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.